ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರ ಭೇಟಿಯಾಗುತ್ತೆ. ಅಲ್ಲಿನ ವಸ್ತುಸ್ಥಿತಿಯ ಅವಲೋಕನವನ್ನ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಇದ್ದಿದ್ರೆ ಇವತ್ತು ಬಾಗಿನ ಅರ್ಪಣೆ ಮಾಡೋದಕ್ಕೆ ಸಂಭ್ರಮದ ವಾತಾವರಣದ ನಡುವೆ ಸಿಎಂ ಆಗಮನ ಆಗಬೇಕಾಗಿತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಆತಂಕದ ವಾತಾವರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಟಿಬಿ ಡ್ಯಾಂ ವೀಕ್ಷಣೆಗೆ ಬರ್ತಿದ್ದಾರೆ. ಸಿಎಂ ಎದುರೇ ಕ್ರಸ್ಟ್ ಅಳವಡಿಕೆಗೆ ಚಾಲನೆ ನೀಡುವ ಸಾಧ್ಯತೆ ಕೂಡ ಇದೆಯಂತೆ. ಕಾರಣ ತಾತ್ಕಾಲಿಕ ಗೇಟ್ ಸಿದ್ಧವಾಗಿದೆ. ಅದರ ಅಳವಡಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಡ್ಯಾಂ ಖಾಲಿ ಆಗ್ತಿದೆ, ಮತ್ತೊಂದು ಕಡೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ರೈಲು ಟ್ರ್ಯಾಕ್ ಮಾದರಿಯಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರ ಭೇಟಿ. ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಅವಲೋಕನವನ್ನ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಸಿಎಂ ಬರುವಿಕೆಗೆ ಆಗಿರುವ ದೃಶ್ಯ. ಈಗ ಇಂಥದ್ದೊಂದು ಅನಾಹುತ ಆಗದೆ ಹೋಗಿದ್ರೆ, ಆ ಚೈನ್ ಲಿಂಕ್ ಕಟ್ ಆಗದೆ ಹೋಗಿದ್ರೆ ಇಲ್ಲೇನು ಈಗ ಆತಂಕದ ವಾತಾವರಣ ಕಾಣಿಸ್ತಿದೆಯಲ್ಲ, ಇದು ಸಂಭ್ರಮದ ವಾತಾವರಣ ಆಗಿರ್ತಿತ್ತು. ಆ ಡ್ಯಾಂ ಮಧುವನ ಗಿತ್ತಿಯಂತೆ ಸಿಂಗಾರಗೊಳ್ತಾ ಇತ್ತು. ಒಂದು ಶುಭ ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕ್ಷಿ ಆಗ್ತಾ ಇದ್ರು ಬಾಗಿನ ಅರ್ಪಣೆ ಮಾಡೋ ಮೂಲಕ. ಆದ್ರೆ ಈಗ ಯಾರು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಆ ಟಿಬಿ ಡ್ಯಾಮ್ನ ಚೈನ್ ಲಿಂಕ್ ಕಟ್ ಆಗ್ತಾ ಇದ್ದಂತೆ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ದಕ್ಕೆ ಈಗ ಆತಂಕದ ವಾತಾವರಣ. ಸರಿ ಸುಮಾರು 50ರಿಂದ 60 ಟಿಎಂಸಿ ನೀರು ಖಾಲಿ ಆಗಬೇಕಾದಂತಹ ಅನಿವಾರ್ಯತೆ. ಸತತವಾಗಿ ನೀರು ಖಾಲಿ ಮಾಡುವಂತಹ ಪ್ರಕ್ರಿಯೆ. ಮತ್ತೊಂದು ಕಡೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಗೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬರ್ತಿದ್ದಂತೆ ಚಾಲನೆ ಸಿಗುತ್ತಂತೆ. ತುಂಗಭದ್ರಾ ಜಲಾಶಯದ ಕ್ರಶ್ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಆಗಮಿಸಿ ಒಂದು ಕ್ರಸ್ಟ್ ಗೇಟ್ನ ಪರಿಶೀಲನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಬಹುಶಃ ಈಗಾಗಲೇ ಸಂಬಂಧಪಟ್ಟಂತೆ ಗೇಟ್ ಅಳವಡಿಕೆ ಸಾಯಂಕಾಲ ಡೆಮೋ ಗೇಟ್ ಅಳವಡಿಕೆಯನ್ನು ಮಾಡಲಿಕ್ಕೆ ಒಂದು ರೀತಿಯ ತಯಾರಿಯನ್ನು ಮಾಡ್ಕೊಳ್ಳಿದ್ದಾರೆ. ಬಹುಶಃ ಸಿಎಂ ಅವರ ಎದುರಿಗೆ ಈ ಒಂದು ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ಒಂದು ವಿಶ್ಲೇಷಣೆಯನ್ನು ಮತ್ತು ವಿವರಣೆಯನ್ನು ಕೊಡಲಿಕ್ಕಿದ್ದಾರೆ. ಮೇಲ್ಭಾಗದಿಂದ ಬಂದು ಆ ಗೇಟನ್ನು ಅಲ್ಲಿ ಅಳವಡಿಕೆ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಗೇಟ್ ಏನಿದೆ, ಗೇಟ್ ನಂಬರ್ 19 ನಮಗೆ ಕಾಣ್ತಾ ಇದೆ, ಚೈನ್ ಕಟ್ ಆಗಿರ್ತಕ್ಕಂಥದ್ದು. ಆ ಗೇಟ್ ನಂಬರ್ನಲ್ಲಿ ಅದನ್ನು ತಂದು ಯಾವ ರೀತಿ ಅಳವಡಿಸ್ತೇವೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಸಿಎಂ ಅವರಿಗೆ ವಿವರಣೆಯನ್ನು ಕೊಡ್ಲಿಕ್ಕಿರ್ತಕ್ಕಂಥದ್ದು. SDRF ತಂಡ ಈಗಾಗಲೇ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಗೇಟನ್ನು ಕೂಡಿಸ್ತಕ್ಕಂತಹ ತಜ್ಞರ ತಂಡ ಇಲ್ಲೇ ಕೂಡ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಇಲ್ಲೇ ಕೂಡ ಕೂತಿದೆ, ಇಲ್ಲೇ ಬೀಡು ಬಿಟ್ಟಿದೆ ಅಂತಲೇ ನಾವು ಹೇಳ್ಬೋದಾಗಿದೆ. ಇಲ್ಲೇ ಇದ್ದಾರೆ. ಅವರಿಗೆ ಸಿಎಂ ಅವರಿಗೆ ಯಾವ ರೀತಿ ಗೇಟನ್ನು ಕೂಡಿಸ್ತೀವಿ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿ ಸಂಪೂರ್ಣವಾಗಿ ಈ ಒಂದು ಗೇಟನ್ನು ಸಾಯಂಕಾಲದ ಹೊತ್ತಿಗೆ ಅಳವಡಿಸ್ತಕ್ಕಂಥ ಕೆಲಸವನ್ನು ಸ್ಥಳೀಯ ತಜ್ಞರು ಮಾಡಲಿಕ್ಕಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ ಬಳಿಕ ಈ ಒಂದು ಗೇಟ್ ಕೂಡಿಸ್ತಕ್ಕಂತಹ ಒಂದು ಮಾಹಿತಿಯನ್ನು ಮತ್ತು ಅವರಿಗೆ ವಿವರಣೆಯನ್ನು ನೀಡಲಿಕ್ಕಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸಿಎಂ ತವರೂರಿನ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಎಂತ ಅವ್ಯವಸ್ಥೆ ಅಂದ್ರೆ, ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಟ್ರೆಚರ್ ಸಿಗಲ್ಲ ಅಂತ ಪರಿಸ್ಥಿತಿ. ಶತಮಾನ ಪೂರೈಸಿರುವ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವೀಲ್ ಚೇರ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಇದು ಮೈಸೂರಿನ KR ಆಸ್ಪತ್ರೆಯ ದುಸ್ಥಿತಿ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಸಿಎಂ ತವರೂರಿನ ಸ್ಟೋರಿ. ಸಿಎಂ ತವರೂರಿನ ಆಸ್ಪತ್ರೆಯಲ್ಲೇ ಇಂಥ ಅವ್ಯವಸ್ಥೆ ಆದ್ರೆ ಬೇರೆ ಆಸ್ಪತ್ರೆಗಳ ಕತೆ ಏನು ಅನ್ನುವಂಥ ಪ್ರಶ್ನೆ. ನೋಡಿ, ಒಂದು ವೀಲ್ ಚೇರ್ ಗತಿ ಇಲ್ಲ ರೋಗಿಗಳನ್ನ ಕರ್ಕೊಂಡು ಹೋಗೋದಕ್ಕೆ. ಎಂಥ ಪರಿಸ್ಥಿತಿ ಅಂದ್ರೆ ಚೇರಲ್ಲಿ ಕೂರಿಸಿ ಅವರ ಸಂಬಂಧಿಕರು ಅದನ್ನ ಎತ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ, ಅಡ್ಮಿಟ್ ಮಾಡಬೇಕು ಅಂದ್ರೆ. ಈಗ ಅಂಥದ್ದೇ ಒಂದು ದೃಶ್ಯ ನಾವು ಗಮನಿಸ್ತಾ ಇದೀವಿ. ಒಬ್ರು ಅಜ್ಜಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಆಗಿಲ್ಲ, ಬದಲಾಗಿ ಒಂದು ಯಾವುದೋ ಚೇರಲ್ಲಿ ಕೂರಿಸ್ಕೊಂಡು ಸಂಬಂಧಿಕರು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇದಕ್ಕಿಂತ ಬೇಕಾ ಅವ್ಯವಸ್ಥೆ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ.
ವಿನೋದ್, ಒಂದು ವೀಲ್ ಚೇರ್ ಗತಿ ಇಲ್ವಾ ಈ ಆಸ್ಪತ್ರೆಯಲ್ಲಿ ಅನ್ನುವಂಥ ಪ್ರಶ್ನೆ. ಸಿಎಂ ತವರೂರಿನ ಆಸ್ಪತ್ರೆಯ ಕತೆ ಇದೆ, ಆದ್ರೆ ಬೇರೆ ಆಸ್ಪತ್ರೆಗಳ ಕಥೆ ಏನು? ಶ್ರುತಿ, ನಿಜಕ್ಕೂ ಕೂಡ ಇದು ಎಲ್ಲರೂ ಕೂಡ ತಲೆ ತೆಗೆಸುವಂತಹ ವಿಚಾರ. ಯಾಕಂತಂದ್ರೆ 100 ವರ್ಷಗಳ ಇತಿಹಾಸ ಇರುವಂತಹ KR ಆಸ್ಪತ್ರೆಯಲ್ಲಿ ಒಂದು ವೀಲ್ ಚೇರ್ ಗತಿ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಸುಮಾರು 80 ವರ್ಷಗಳ ಅಜ್ಜಿ ಏನೋ ಮಂಡಿಗೆ ಸಂಬಂಧಪಟ್ಟ ಹಾಗೆ ಆರ್ಥೋಪೆಡಿಕ್ ತೋರಿಸೋದಕ್ಕೆ ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಂತ ನಡೆದುಕೊಂಡು ಹೋಗೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅವರಿಗೆ ಪ್ರತಿಯೊಬ್ಬರು ಕೂಡ ವೀಲ್ ಚೇರ್ ವ್ಯವಸ್ಥೆ ಮಾಡುವಂತದ್ದು ಆಸ್ಪತ್ರೆ ಸಿಬ್ಬಂದಿಗಳ ಕರ್ತವ್ಯ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಅದು ವೀಲ್ ಚೇರ್ ಇದ್ರೂ ಕೂಡ ಒಂದು ಏನೋ ಬೆಟ್ಟಿಗೆ ಚೈಲ್ ಹಾಕಿ ಅದೆಲ್ಲ ಕಟ್ ಹಾಕಿರ್ತಾರೆ. ಇನ್ನು ಚೈಲ್ಗಳು ಸಿಗದಂತ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂತಹ ಕೆಲವರು ಏನ್ ಮಾಡ್ತಾರೆ, ತಕ್ಷಣ ವೀಲ್ ಚೇರ್ ಅಂದ್ರೆ ಮಾಮೂಲಿ ಪ್ಲಾಸ್ಟಿಕ್ ಚೇರ್ ತಗೊಂಡು ಅದರಿಂದ ಅವರೆಲ್ಲ ತೆಗೆದುಕೊಳ್ಳೋ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಬರುವಂತಹ ಕೆಲಸಗಳಾಗ್ತಾರೆ. ಯಾಕಂದ್ರೆ 100 ವರ್ಷಗಳ ಇತಿಹಾಸ ಇರುವಂತಹ ಈ ಆಸ್ಪತ್ರೆಗೆ ಕೇವಲ ಸಿಬ್ಬಂದಿಗಳು ಇಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಪ್ರತಿಯೊಬ್ಬರು ಕೂಡ ಈಗಾಗಲೇ 4 ಜಿಲ್ಲೆಗಳಿಂದ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸ್ಗಳಿರೋ ಕಾರಣಕ್ಕಾಗಿ ಒಂದಷ್ಟು ಒತ್ತಡ ಕೂಡ ಜಾಸ್ತಿ ಆದ್ರೂ ಕೂಡ ಇದನ್ನ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಏನು ಸಿಎಂ ಅವರ ಗಮನಕ್ಕೂ ತರಬಹುದಾಗಿ. ಯಾಕಂದ್ರೆ ಸಿಎಂ ಅವರು ಪರಿಶೀಲಿಸುವಂತ ಕ್ಷೇತ್ರ ಕೂಡ ಇದಾಗಿದೆ. ಈಗಾಗಲೇ 100 ಕೋಟಿ ರೂಪಾಯಿ ಕೂಡ ರಿಲೀಸ್ ಆಗಿದೆ. ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಮಾಡುವಂತದ್ದು ಸಿಬ್ಬಂದಿಗಳ ಕರ್ತವ್ಯ ಆಗಿರುತ್ತೆ. ಎಲ್ಲ ಒಂದು ಕಡೆ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಆಸ್ಪತ್ರೆಯ ಏನು ಡೀಲ್ ಏನಿದೆ ಅವರು ಕೂಡ ಎಲ್ಲೋ ಒಂದು ಕಡೆ ಅವರ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿ ಕಾಣ್ತಿರೋ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಪಡಿಸ್ಕೊಳ್ತಾರಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಕಾದು ನೋಡ್ಬೇಕಾಗತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತುಂಗಭದ್ರಾ ಜಲಾಶಯದ ಪರಿಸ್ಥಿತಿಯನ್ನ ಗಮನಿಸಿದ್ವಿ. ಎಂತ ದೊಡ್ಡ ಅನಾಹುತ ಸಂಭವಿಸಿದೆ, ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಅಂತ. ಈಗ ಬೇರೆ ಜಲಾಶಯಗಳ ಪರಿಸ್ಥಿತಿ ಏನು ಅಂತ ಪ್ರಶ್ನೆಗೆ ರಿಪಬ್ಲಿಕ್ ಕನ್ನಡ ಹೇಮಾವತಿ ಡ್ಯಾಮ್ನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗುತ್ತೆ. ಅಂದ್ರೆ ಒಂದು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾದ್ವಿ. ಅಲ್ಲಿ ಯಾವ ರೀತಿ ಭದ್ರತೆ ಇದೆ, ಜಲಾಶಯದ ನೀರು ಬಿಡುಗಡೆಯ ಗೇಟ್ ಸುರಕ್ಷಿತವಾಗಿದೆಯಾ, ಎಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನುವಂಥ ಪರಿಶೀಲನೆ. ಹಾಸನದ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ 6 ಗೇಟ್ ಹೊಂದಿರುವಂತಹ ಡ್ಯಾಮ್ 6 ತಿಂಗಳಿಗೊಮ್ಮೆ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಬರೀ ಹೇಮಾವತಿ ಜಲಾಶಯ ಅಂತ ಬರಲ್ಲ, ರಾಜ್ಯದ ಬಹುತೇಕ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ವಸ್ತುಸ್ಥಿತಿಯನ್ನ ಅನಾವರಣಗೊಳಿಸ್ತಾ ಇದೆ. ಈಗ ಹೇಮಾವತಿ ಜಲಾಶಯದ ವಸ್ತುಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ಸಾಕಷ್ಟು ಜಲಾಶಯದ ಬಗ್ಗೆ ಆತಂಕವನ್ನು ಉಂಟು ಮಾಡುವ ವಿಚಾರ. ಅದೇ ರೀತಿ ಈಗ ಜಲಾಶಯಗಳು ನಮ್ಮ ರಾಜ್ಯದಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು. ಅದೇ ರೀತಿ ಹಾಸನದಲ್ಲೂ ಕೂಡ ಹೇಮಾವತಿ ಗೊರೂರು ಜಲಾಶಯ ಏನಿದೆ, ನಾವು ಇವತ್ತು ರಿಪಬ್ಲಿಕ್ ಕನ್ನಡದಿಂದ ಹೇಮಾವತಿ ಜಲಾಶಯಕ್ಕೆ ಭೇಟಿ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಮಾವತಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಜಲಾಶಯದ ಮುಖ್ಯಸ್ಥರುಗಳು ಭೇಟಿ ನೀಡಿ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ತುಂಗಭದ್ರಾ ಜಲಾಶಯದ ಘಟನೆ ಆದಮೇಲೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಹೇಮಾವತಿ